students. Myself Punita. In previous class we learnt about three major periods: origin of human beings and different stages in prehistoric period. In this class I am here to explain the Iron Age and Metal Age. Iron Age and Metal Age. See students, first one, Metal Age. Listen students, the Metal Age and megalithic monuments. Listen, observe in this picture. See, first one, Metal Age. The use of metals began by the end of Neolithic period. The first metal that the human beings used was copper. ಸ್ಟೂಡೆಂಟ್ಸ್, ಈ ಒಂದು ನವಶಿಲಾಯುಗದ ಕೊನೆಯ ಕಾಲಕ್ಕೆ ಲೋಹಗಳ ಒಂದು ಬಳಕೆ ಆಯಿತು ಅಂತಲೂ ಕೂಡ ನಾವು ಹೇಳ್ಬೋದು. ಎಂಡ್ ಆಫ್ ದಿ ನಿಯೋಲಿಥಿಕ್ ಪೀರಿಯಡ್ ಅಂತ ಹೇಳ್ತಾರೆ. ಅಂದರೆ ಈ ಒಂದು ನವಶಿಲಾಯುಗದ ಕೊನೆಯ ಕಾಲಕ್ಕೆ ಈ ಒಂದು ಲೋಹಗಳ ಬಳಕೆ ಆಯಿತು ಅಂತಲೂ ಕೂಡ ನಾವು ಹೇಳ್ಬೋದು. ದ ಫಸ್ಟ್ ಮೆಟಲ್ ದಟ್ ದ ಹ್ಯೂಮನ್ ಬೀಯಿಂಗ್ಸ್ ಯೂಸ್ಡ್ ವಾಸ್ ಕಾಪರ್. ದ ಫಸ್ಟ್ ಮೆಟಲ್ಸ್, ಒಂದು ಮೊದಲ ಬಾರಿಗೆ ಮಾನವರು ಬಳಸಿದಂಥ ಒಂದು ಲೋಹ ಯಾವುದು ಅಂದರೆ ಕಾಪರ್ ಅಂತಲೂ ಕೂಡ ಹೇಳ್ತಾರೆ. ತಾಮ್ರ, ಮೊದಲು ಮಾನವರು ಬಳಸಿದಂಥ ಒಂದು ಲೋಹ ಯಾವುದು ಅಂದರೆ ತಾಮ್ರ, ಕಾಪರ್ ಅಂತಲೂ ಕೂಡ ನಾವು ಹೇಳ್ತೀವಿ. ದೆನ್ ದ ಪೀಪಲ್ ಆಫ್ ಮೆಟಲ್ ಏಜ್ ಲರ್ನ್ಡ್ ಪ್ರೊಡ್ಯೂಸಿಂಗ್ ಬ್ರಾಂಜ್ ಬೈ ಮಿಕ್ಸಿಂಗ್ ಟಿನ್ ಆ್ಯಂಡ್ ಕಾಪರ್. ಅಷ್ಟಲ್ಲದೆ ಇವ್ರು ಏನು ಮಾಡ್ತಿದ್ರು ಅಂದರೆ ತಾಮ್ರಕ್ಕೆ ತವರನ್ನು ಸೇರಿಸ್ಬಿಟ್ಟು ಇಲ್ಲಿ ಕಂಚನ್ನ ಅವರು ಉತ್ಪಾದಿಸೋದನ್ನು, ಪ್ರೊಡ್ಯೂಸಿಂಗ್ ಮಾಡೋದನ್ನ ಅವರು ಕಲ್ತಿದ್ರು ಅಂತಲೂ ಕೂಡ ನಾವು ಹೇಳ್ಬೋದು. ನೆಕ್ಸ್ಟ್, ಬ್ರಾಂಜ್ ಈಸ್ ಆ್ಯನ್ ಆ್ಯಂಡ್ ಇಟ್ ಈಸ್ ಆರ್ಡರ್ ದ್ಯಾನ್ ಕಾಪರ್. ಈ ಒಂದು ಬ್ರಾಂಜ್, ಕಂಚು ತಾಮ್ರಕ್ಕಿಂತಲೂ ಕೂಡ ತುಂಬ ಗಡ್ಸಾಗಿರೋ ಅಂಥ ಒಂದು ಮಿಶ್ರ ಲೋಹ ಅಂತಲೂ ಕೂಡ ನಾವು ಇದನ್ನು ಹೇಳ್ಬೋದು. ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್ ಇನ್ ದಿಸ್ ಪ್ಯಾರಾ. ಈ ಥರನೂ ಕೂಡ ಇದನ್ನು ಕ್ವಶನ್ಸ್ ಕೇಳ್ಬೋದು. ಯಾವ ರೀತಿಯ ಕ್ವಶನ್ಸ್ ಕೇಳ್ತಾರೆ ಅಂತಂದರೆ, ಲಿಸನ್ ಸ್ಟೂಡೆಂಟ್ಸ್, ಫಸ್ಟ್ ನೋಡಿಲಿ, ಇನ್ ದಿಸ್ ವಿಚ್ ವಾಸ್ ದ ಫಸ್ಟ್ ಮೆಟಲ್ ಯೂಸ್ಡ್ ಬೈ ಹ್ಯೂಮನ್ ಬೀಯಿಂಗ್ಸ್ ಅಂತ ಕೇಳ್ತಾರೆ. ದ ಫಸ್ಟ್ ಮೆಟಲ್, ವಿಚ್ ವಾಸ್ ದ ಫಸ್ಟ್ ಮೆಟಲ್ ಯೂಸ್ಡ್ ಬೈ ಹ್ಯೂಮನ್ ಬೀಯಿಂಗ್ಸ್ ಅಂತ ಹೇಳ್ತಾರೆ. ಅಂದರೆ ಈ ಒಂದು ಮಾನವರು ಬಳಸಿದಂಥ ಒಂದು ಮೊದಲ ಲೋಹ ಯಾವುದು ಅಂತಲೂ ಕೂಡ ಇಲ್ಲಿ ಕ್ವಶನ್ ರೈಸ್ ಮಾಡುವಂಥ ಸಾಧ್ಯತೆ ಇದೆ ಅಂತ ನಾವು ಹೇಳ್ಬೋದು. ಅದಕ್ಕೆ ನಾವು ಆನ್ಸರ್ ಅಂದರೆ ದ ಫಸ್ಟ್ ಮೆಟಲ್ ದಟ್ ದ ಹ್ಯೂಮನ್ ಬೀಯಿಂಗ್ಸ್ ಯೂಸ್ಡ್ ವಾಸ್ ಕಾಪರ್ ಅಂತಲೂ ಕೂಡ ನಾವು ಹೇಳ್ತೀವಿ. ಸಿ, ದ ಮೆಟಲ್ ಏಜ್, ಈ ಕಡೆ ಕಾಪರ್. ದ ಫಸ್ಟ್ ಮೆಟಲ್ ದಟ್ ದ ಹ್ಯೂಮನ್ ಬೀಯಿಂಗ್ಸ್ ಯೂಸ್ಡ್ ವಾಸ್ ಕಾಪರ್. ನೆಕ್ಸ್ಟ್ ಇಸ್ ಫ್ರೆಂಡ್ಸ್, ಕಾಪರ್ ಆ್ಯಂಡ್ ಬ್ರಾಂಜ್ ಸ್ಟೋನ್ ಏಜ್. ಬ್ರಾಂಜ್ ಸ್ಟೋನ್ ಏಜ್. See, as the quantity of copper and bronze tools was very low, stone weapons were continued to be used along with them. ಈ ಕಡೆ ಲಿಸನ್ ಸ್ಟೂಡೆಂಟ್ಸ್, ಈ ಒಂದು ತಾಮ್ರ ಮತ್ತು ಕಂಚಿನ ಆಯುಧಗಳ ಒಂದು ಪ್ರಮಾಣ ತುಂಬ ಅತ್ಯಲ್ಪವಾಗಿರೋದ್ರಿಂದ, ವಾಸ್ ವೆರಿ ಲೋ ಇದರಲ್ಲಿ ಅತ್ಯಲ್ಪವಾಗಿರೋದ್ರಿಂದ ಇವುಗಳ ಜೊತೆಗೆ ಸ್ಟೋನ್ ವೆಪನ್ಸ್ ವರ್ ಕಂಟಿನ್ಯೂಡ್ ಟು ಬಿ ಯೂಸ್ಡ್ ಅಲಾಂಗ್ ವಿತ್ ದೆಮ್. ಅವುಗಳ ಜೊತೆಗೆ ಶಿಲಾಯುಧಗಳು ಕೂಡ ಏನಾದವು, ಮುಂದುವರೆದ್ವು ಅಂತಲೂ ಕೂಡ ನಾವು ಹೇಳ್ತೀವಿ. ಯಾಕೆ ಕಂಟಿನ್ಯೂ ಆದವು ಅಂತಂದರೆ, ಅಲ್ಲಿ ಈ ಒಂದು ತಾಮ್ರ ಮತ್ತು ದ ಕ್ವಾಂಟಿಟಿ ಆಫ್ ಕಾಪರ್ ಆ್ಯಂಡ್ ಬ್ರಾಂಜ್ ಟೂಲ್ಸ್ ವಾಸ್ ವೆರಿ ಲೋ. ಅಲ್ಲಿ ತಾಮ್ರ ಮತ್ತು ಕಂಚಿನ ಆಯುಧಗಳ ಒಂದು ಪ್ರಮಾಣ ಕಡಿಮೆ ಆಗಿರೋದ್ರಿಂದ ಈ ಒಂದು ಶಿಲಾಯುಧಗಳು ಕೂಡ ಅವುಗಳ ಜೊತೆಯಲ್ಲೇ ಕೂಡ ಮುಂದುವರೆದ್ವು. ದೇರ್ಫೋರ್ ದಿಸ್ ಪೀರಿಯಡ್ ಈಸ್ ಕಾಲ್ಡ್ ಹ್ಯಾಸ್ ಕಾಪರ್ ಆ್ಯಂಡ್ ಬ್ರಾಂಜ್ ಸ್ಟೋನ್ ಏಜ್ ಅಂತಲೂ ಕೂಡ ಇದನ್ನು ಕರೀತಾರೆ. ಆದ್ದರಿಂದ ಈ ಒಂದು ಶಿಲಾಯುಗವನ್ನು, ಈ ಒಂದು ಕಾಲವನ್ನು ಏನಂತ ಕರಿತಾ ಇದ್ರು ಅಂದರೆ ತಾಮ್ರ ಮತ್ತು ಕಂಚಿನ ಶಿಲಾಯುಗ ಅಂತಲೂ ಕೂಡ ಕರಿತಾ ಇದ್ರು. ತುಂಬ ಇಂಪಾರ್ಟೆಂಟು ಸ್ಟೂಡೆಂಟ್ಸ್, ಇದನ್ನು ತುಂಬ ನೆನ್ಪಿಡ್ಕೋಬೇಕು ಅಂತಲೂ ಕೂಡ ನಾವು ಹೇಳ್ತೀವಿ. ದಿಸ್ ಏಜ್ ಬಿಗನ್ ಅಬೌಟ್ 5000 ಇಯರ್ಸ್ ಎಗೋ. ಹಾಗೆಯೇ 5000 ವರ್ಷಗಳ ಹಿಂದೀಚೆಗೆ ಇದು ಕಂಡು ಬಂದಿದೆ ಅಂತ ಕೂಡ ನಾವು ಹೇಳ್ತೀವಿ. ಅಗ್ರಿಕಲ್ಚರ್ ಆ್ಯಂಡ್ ಕ್ಯಾಟಲ್ ರೇರಿಂಗ್ ವರ್ ದ ಪ್ರೈಮ್ ಆಕ್ಯುಪೇಷನ್ಸ್. ಹಾಗೆಯೇ ಈ ಒಂದು ಕೃಷಿ ಮತ್ತು ಪಶುಪಾಲನೆ ಇದು ಪ್ರಧಾನವಾದಂಥ ಒಂದು ಉದ್ಯೋಗ ಆಗಿತ್ತು ಅಂತಲೂ ಕೂಡ ನಾವು ಹೇಳ್ತೀವಿ. ದ ಪ್ರೈಮರಿ ಆಕ್ಯುಪೇಷನ್ಸ್ ಅಂತ ನಾವು ಹೇಳ್ಬೋದು. ಡಿಸೈನ್ಡ್ ಪಾಟ್ಸ್ ಮ್ಯಾನುಫ್ಯಾಕ್ಚರೆಡ್ ಬೈ ಯೂಸಿಂಗ್ ದ ವೀಲ್ ಬಿಲಾಂಗ್ ಟು ದಿಸ್ ಏಜ್.
ಅಷ್ಟಲ್ಲದೆ ಈ ಒಂದು ಕಾಲದಲ್ಲಿ ಏನಾಗಿತ್ತು ಅಂತಂದರೆ ತುಂಬ ಚಕ್ರಗಳಿಂದ ಮಾಡಿದಂಥ ಒಂದು ಅಲಂಕೃತವಾದಂಥ ಒಂದು ಮಡಿಕೆಗಳು ಕೂಡ ಈ ಕಾಲದಲ್ಲಿ ಕಂಡುಬಂದವು. ಡಿಸೈನ್ಡ್ ಪಾಟ್ಸ್ ಮ್ಯಾನುಫ್ಯಾಕ್ಚರ್ಡ್ ಬೈ ಯೂಸಿಂಗ್ ದ ವೀಲ್ ಬಿಲಾಂಗ್ ಟು ದಿಸ್ ಏಜ್ ಅಂತ ಕೂಡ ಹೇಳ್ತಾರೆ. ಈ ಒಂದು ಕಾಲದಲ್ಲಿ ಕಂಡುಬಂದು ಚಕ್ರಗಳಿಂದ ಅಲಂಕೃತವಾಗಿ ಮಾಡಿದಂಥ ಒಂದು ಮಡಿಕೆಗಳು ಕೂಡ ಇಲ್ಲಿ ಕಂಡುಬಂದು ಅಂತ ನಾವು ಹೇಳ್ಬೋದು. ಅದ್ರ ಜೊತೆಯಲ್ಲೇ ಮತ್ತೆ ನಾವು ಏನು ನೋಡ್ತೀವಿ ಅಂದರೆ ಕಾಪರ್ ಇಂಪ್ಲಿಮೆಂಟ್ಸ್ ದ ಜ್ಯುವೆಲ್ರಿ ಹ್ಯಾವ್ ಬೀನ್ ಫೌಂಡ್. ಅದ್ರ ಜೊತೆಯಲ್ಲೇ ಮತ್ತೆ ನಾವು ತಾಮ್ರದ ಉಪಕರಣಗಳಿರ್ಬೋದು ಮತ್ತು ಆಭರಣಗಳು ಕೂಡ ಇಲ್ಲಿ ದೊರಕಿದ್ವು ಅಂತ ಕೂಡ ನಾವು ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಒನ್, bronze implements were helpful for deep cultivation of land and for the conversion of forest land into ಕಲ್ಟಿವೇಟೆಡ್ ಲ್ಯಾಂಡ್. ಲಿಸನ್ ಸ್ಟೂಡೆಂಟ್ಸ್, ಇದು ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ. ಯಾಕೆಂದರೆ ಈ ಕಾಲದಲ್ಲಿ ಏನು ಮಾಡಿದರು ಅಂತಂದರೆ ಈ ಒಂದು ಭೂಮಿಯನ್ನು ಆಳವಾಗಿ ಹೂಳೋದಕ್ಕಿರ್ಬೋದು ಅಥವಾ ಅರಣ್ಯಗಳನ್ನು ಕಡಿದ್ಬಿಟ್ಟು ಕೃಷಿ ಭೂಮಿಯಾಗಿ ಇಲ್ಲಿ ಪರಿವರ್ತನೆ ಮಾಡೋದರಲ್ಲಿ ಕಂಚಿನ ಉಪಕರಣಗಳು ಕೂಡ ತುಂಬ ಇಲ್ಲಿ ಹೆಲ್ಪ್ ಆದವು ಅಂತಲೂ ಕೂಡ ನಾವು ಹೇಳ್ತೀವಿ. ಆ್ಯಸ್ ಎ ರಿಸಲ್ಟ್ ಇದರಿಂದ ಏನಾಯಿತು, ಈ ಕಡೆ ಸಿ ಸ್ಟೂಡೆಂಟ್ಸ್, ಆ್ಯಸ್ ಎ ರಿಸಲ್ಟ್ ದೇರ್ ವಾಸ್ ಎ ರೈಸ್ ಇನ್ ದ ಪ್ರೊಡಕ್ಷನ್ ಆಫ್ ಫುಡ್ ಗ್ರೈನ್ಸ್ ಅಂತ ಹೇಳ್ತಾರೆ. ಆ್ಯಸ್ ಎ ರಿಸಲ್ಟ್ ಇವನ್ನೆಲ್ಲ ಕಂಚಿನ ಉಪಕರಣಗಳು ನೆರವಾದ್ವಲ್ವಾ, ಇದರಿಂದ ಏನಾಯಿತು ಸಿ ಸ್ಟೂಡೆಂಟ್ಸ್, ರೈಸ್ ಇನ್ ದ ಪ್ರೊಡಕ್ಷನ್ ಆಫ್ ಫುಡ್ ಗ್ರೈನ್ಸ್, ಆಹಾರ ಪದಾರ್ಥಗಳ ಒಂದು ಉತ್ಪಾದನೆಯನ್ನು ಕೂಡ ಇಲ್ಲಿ ಹೆಚ್ಚಾಯಿತು ಅಂತಲೂ ಕೂಡ ನಾವು ಹೇಳ್ತೀವಿ. by transporting excess food grain to needy places around the trade started. ಅಷ್ಟೇ ಮತ್ತು ಹೆಚ್ಚುವರಿ ಧಾನ್ಯಗಳನ್ನು ಕೂಡ ನಾವು ಇಲ್ಲೇನು ಮಾಡ್ತೀವಿ ಅಂತಂದರೆ ಅಗತ್ಯ ಇರುವಂಥ ಒಂದು ಪ್ರದೇಶಗಳಿಗೆ ಕಳಿಸುವ ಮೂಲಕ ಇಲ್ಲಿ ವ್ಯಾಪಾರ ವಹಿವಾಟು ಕೂಡ ಇಲ್ಲಿ ಸ್ಟಾರ್ಟ್ ಮಾಡ್ತಿದ್ದೀವಿ ಅಂತ ಕೂಡ ನಾವು ಹೇಳ್ತೀವಿ. ಎ ಗ್ರ್ಯಾಂಡ್ ಇನ್ ದ valleys of river Sindhu and its contributory, a grand culture like ಹರಪ್ಪ ಸಿವಿಲೈಜೇಷನ್ ಕೂಡ ರೈಸ್ ಅಂತ ಹೇಳ್ತಾರೆ. ಹಾಗೆಯೇ ಈ ಒಂದು ಪರಿಣಾಮವಾಗಿ ಏನಾಯಿತು ಅಂತಂದರೆ ವಾಯುವ್ಯ ಭಾರತದಲ್ಲಿ ಸಿಂಧು ಮತ್ತು ಅದರ ಒಂದು ಉಪನದಿಗಳ ಒಂದು ಕೊಳದಲ್ಲಿ ಹರಪ್ಪ ಆದಂಥ ಒಂದು ಬೃಹತ್ ಆದಂಥ ಒಂದು ಸಂಸ್ಕೃತಿ ತಲೆ ಎತ್ತೋದಕ್ಕೆ ಇಲ್ಲಿ ಸಾಧ್ಯ ಆಯಿತು ಅಂತಲೂ ಕೂಡ ನಾವು ಹೇಳ್ಬೋದು. ಹಿಸ್ಟೋರಿಯನ್ಸ್ ಐಡೆಂಟಿಫೈ ಇಟ್ ಆ್ಯಸ್ ದ ಫಸ್ಟ್ ಅರ್ಬನೈಸೇಷನ್ ಎವರ್ ಹ್ಯಾಪನ್ಡ್. ಹಾಗಾಗಿ ಇಲ್ಲಿ ಇದನ್ನು ನಾವು ಮೊದಲ ನಗರೀಕರಣ ಅಂತಲೂ ಕೂಡ ಕೆಲವರು ಇತಿಹಾಸಕಾರರು ಕೂಡ ಇಲ್ಲಿ ತಿಳಿಸಿದ್ರು ಅಂತಲೂ ಕೂಡ ನಾವು ಹೇಳ್ತೀವಿ. ಇನ್ ಸೌತ್ ಇಂಡಿಯಾ ದ ಯೂಸ್ ಆಫ್ ಬ್ರಾಂಜ್ ವಾಸ್ ಲೆಸ್ ವೆನ್ ಕಂಪೇರ್ಡ್ ಟು ಯೂಸ್ ಆಫ್ ಕಾಪರ್. ಅಂದರೆ ಈ ಒಂದು ದಕ್ಷಿಣ ಭಾರತದಲ್ಲಿ ತಾಮ್ರಕ್ಕೆ ಹೋಲಿಸಿದಾಗ ಕಂಚಿನ ಬಳಕೆ ಅಷ್ಟೊಂದು ಹೆಚ್ಚಾಗಿರಲಿಲ್ಲ. ಓಕೆನಾ, ಹಾಗಾಗಿ ಈ ಒಂದು ಕಂಚಿನ ದ ಎವಿಡೆನ್ಸಸ್ ಆಫ್ ಕಾಪರ್ ಆ್ಯಂಡ್ ಬ್ರಾಂಜ್ ಸ್ಟೋನ್ ಏಜ್ ಯಾವ ಬಿ ಫೌಂಡ್ ಇನ್. ಹಾಗಾಗಿ ಕಂಚಿನ ಶಿಲಾಯುಧಗಳು ಯಾವ್ಯಾವ ಪ್ಲೇಸಲ್ಲಿ, ಅದು ನಮ್ಮ ಕರ್ನಾಟಕದಲ್ಲಿ ಸಿಗ್ತಾ ಇದೆ. ಸಿ ಸ್ಟೂಡೆಂಟ್, ಫಸ್ಟ್ ಒನ್ ಅಳ್ಳೂರು, ಬನಹಳ್ಳಿ, ಬ್ರಹ್ಮಗಿರಿ ಅಂತ ಹೇಳ್ತಾರೆ. ವೆರಿ ಇಂಪಾರ್ಟೆಂಟ್ ಪ್ಲೇಸಸ್ ಇದು, ಅಳ್ಳೂರು, ಬನಹಳ್ಳಿ. ನೆಕ್ಸ್ಟ್ ಒನ್ ಯಾವುದು ಅಂತಂದರೆ ಈ ಒಂದು ಬ್ರಹ್ಮಗಿರಿ ಅಂತಲೂ ಕೂಡ ನಾವು ಇದನ್ನು ಹೇಳ್ತೀವಿ. ಸಿ ಸ್ಟೂಡೆಂಟ್ಸ್, ಆ್ಯಂಡ್ ನೆಕ್ಸ್ಟ್ ಒನ್ ಏಜ್ ಐರನ್ ಆ್ಯಂಡ್ ಸ್ಟೋನ್ ಏಜ್, ಐರನ್ ಸ್ಟೋನ್ ಏಜ್ ಅಂತ ಕೂಡ ನಾವು ಹೇಳ್ತೀವಿ. ಲಿಸನ್ ಸ್ಟೂಡೆಂಟ್ಸ್, ಐರನ್ ಈಸ್ ಎ ಆಡ್ ಮೆಟಲ್ ಅಂತ ಹೇಳ್ತಾರೆ. ನಮ್ಗೆ ಆಲ್ರೆಡಿ ಗೊತ್ತಿದೆ ಕಬ್ಬಿಣ ಏನಾಗಿರ್ತದೆ ಅತ್ಯಂತ ತುಂಬ ಗಡ್ಸಾಗಿರೋ ಅಂಥ ಒಂದು ಲೋಹ ಅಂತಂದು. ಸೊ this was in use in South India long before copper. In South India it was in use as early as some 3500 years ago. This is called as the period of grand stone culture. See students, very important. This was in use in South India long before copper. ಹಾಗೆಯೇ ಈ ಒಂದು ದಕ್ಷಿಣ ಭಾರತದಲ್ಲಿ ತಾಮ್ರಕ್ಕೂ ಮೊದಲೇ ಕೂಡ ಈ ಒಂದು ಕಬ್ಬಿಣ ಅನ್ನೋದು ಕೂಡ ಬಳಕೆಯಲ್ಲಿತ್ತು ಅಂತ ಹೇಳ್ಬೋದು. ಹ್ಯಾಸ್ ಅರ್ಲಿ ಆ್ಯಸ್ ಸಮ್ 3500 years ago. ಅಂದರೆ ಈ ಒಂದು 3500 ವರ್ಷಗಳ ಹಿಂದೆನೇ ಕೂಡ ಇದು ಬಳಕೆಯಲ್ಲಿತ್ತು ಅಂತಲೂ ಕೂಡ ನಾವು ಹೇಳ್ಬೋದು. ದಿಸ್ ಈಸ್ ಕಾಲ್ಡ್ ಹ್ಯಾಸ್ ದ ಪೀರಿಯಡ್ ಆಫ್ ಗ್ರ್ಯಾಂಡ್ ಸ್ಟೋನ್ ಕಲ್ಚರ್ ಅಂತಲೂ ಕೂಡ ಹೇಳ್ತಾರೆ. ಹಾಗಾಗಿ ಇದನ್ನು ಈ ಒಂದು ಕಾಲವನ್ನು, ಈ ಒಂದು ಪೀರಿಯಡ್ನ ಏನಂತ ಕರಿತಾ ಇದ್ರು ಅಂದರೆ ಬೃಹತ್ ಶಿಲಾ ಸಂಸ್ಕೃತಿ ಅಂತಲೂ ಕೂಡ ಇದನ್ನು ಕರಿತಾ ಇದ್ರು. ಇಲ್ಲಿ ತುಂಬ ಇಂಪಾರ್ಟೆಂಟ್ ಅಂತಲೂ ಕೂಡ ನಾವು ಹೇಳ್ಬೋದು ಇದನ್ನು. ಹಾಗೆಯೇ ಮತ್ತು ನೆಕ್ಸ್ಟು ಎಕ್ಸಾಮಲ್ಲಿ ಕೇಳೋ ಅಂಥ ಒಂದು ಇದು ಕೂಡ ಇರುತ್ತೆ. ಹಾಗಾಗಿ ಇದನ್ನು ತುಂಬ ಇಂಪಾರ್ಟೆಂಟಾಗಿ ನೋಡ್ಕೋಬೇಕು ಅಂತ ನಾವು ಹೇಳ್ತೀವಿ.
ಹಾಗೆಯೇ ಗ್ರ್ಯಾಂಡ್ ಸ್ಟೋನ್ ಕಲ್ಚರ್ ಅಂತಲೂ ಕೂಡ ನಾವು ಇದನ್ನು ಕರಿತೀವಿ. ಬೃಹತ್ತಾದಂಥ ಒಂದು ಶಿಲಾ ಸಂಸ್ಕೃತಿಯ ಒಂದು ಕಾಲ ಅಂತಲೂ ಕೂಡ ಇದನ್ನು ಕರಿತಾ ಇದ್ರು. ಸಿ ಸ್ಟೂಡೆಂಟ್ಸ್, in the tampos of grand stone culture, stone circle was contributed around the chamber where dead body is kept ಅಂತ ಹೇಳ್ತಾರೆ. ಈ ಕಡೆ ಲಿಸನ್ ಸ್ಟೂಡೆಂಟ್ಸ್, ಈ ಒಂದು ಶವದ ಕೋಣೆಗಳಲ್ಲೆಲ್ಲ ಇವರೇನು ಮಾಡ್ತಿದ್ರು ಅಂದರೆ, ಬೃಹತ್ ಶಿಲಾಕೃತಿಯ ಒಂದು ಸಮಾಧಿಗಳಲ್ಲಿ ಶವದ ಕೋಣೆಯ ಸುತ್ತಲೂ ಕೂಡ ಏನು ಮಾಡ್ತಾಯಿದ್ರು ಅಂದರೆ ಕಲ್ಲು ವೃತ್ತಗಳನ್ನು ಅವರು ನಿರ್ಮಿಸ್ತಾ ಇದ್ರು, ಸ್ಟೋನ್ ಸರ್ಕಲ್ನ ಅವರು ನಿರ್ಮಿಸ್ತಾ ಇದ್ರು. ನಿರ್ಮಿಸ್ಬಿಟ್ಟು ಏನು ಮಾಡ್ತಿದ್ರು ಅಂತಂದರೆ, ಒಂದು ರೆಡ್ ಆ್ಯಂಡ್ ಬ್ಲಾಕ್ ಕಲರೆಡ್ ಪಾಟ್ಸ್ ವರ್ ಕಾಮನ್ಲಿ ಪ್ಲೇಸ್ಡ್ ಇನ್ ಸರ್ಚ್ ಚೇಂಬರ್ಸ್. ಅಷ್ಟಲ್ಲದೆ ಕಪ್ಪು ಮತ್ತು ಕೆಂಪು ವರ್ಣದ ಒಂದು ಮಡಿಕೆಗಳನ್ನು ಕೂಡ ಅವ್ರು ಏನು ಮಾಡ್ತಿದ್ರು ಅಂತಂದರೆ, ಈ ಒಂದು ಸಾಮಾನ್ಯವಾಗಿ ಇದರಲ್ಲಿ ಯೂಸ್ ಮಾಡ್ಕೊಳ್ತಾ ಇದ್ರು. ವರ್ಣದ ಮಡಿಕೆಗಳು ಕೂಡ ಇಲ್ಲಿ ಸಾಮಾನ್ಯವಾಗಿ ಕಂಡು ಬರ್ತಾ ಇದ್ವು ಅಂತ ಹೇಳ್ಬೋದು. ಇನ್ ಕರ್ನಾಟಕ ಕಾಮನ್ ಪೀಪಲ್ ಕಾಲ್ ಹಿಟ್ ಆ್ಯಸ್ ಹೌಸ್ ಆಫ್ ಪಾಂಡವಾಸ್, ಸ್ಟೋನ್ ಆಫ್ ಮೌರ್ಯಾಸ್ ಅಂತಲೂ ಕೂಡ ಹೇಳ್ತಾರೆ. ಈ ಒಂದು ಸಮಾಧಿಗಳನ್ನ, ಈ ಥರ ಸಮಾಧಿಗಳನ್ನು ನಾವು ಈ ಒಂದು ಕಬ್ಬಿಣದ ಐರನ್ ಸ್ಟೋನ್ ಏಜಸ್ಸಲ್ಲಿ ನಾವು ನೋಡ್ಬೋದು. ಈ ಒಂದು ಸಮಾಧಿಗಳನ್ನು ಏನಂತ ಕರೀತಾ ಇದ್ರು ಕಾಮನ್ ಪೀಪಲ್ಸ್ ಅಂತಂದರೆ, ಈ ಒಂದು ಮನೆ ಅಥವಾ ಮೌರ್ಯರ ಕಲ್ಲು ಅಥವಾ ಪಾಂಡವರ ಗುಡಿ ಅಂತಲೂ ಕೂಡ ಇದನ್ನು ಕರೀತಾ ಇದ್ರು. ಹೌಸ್ ಆಫ್ ಪಾಂಡವಾಸ್ ಮತ್ತು ಸ್ಟೋನ್ ಆಫ್ ಮೌರ್ಯಸ್ ಅಂತಲೂ ಕೂಡ ಇದನ್ನು ಕರೀತಾ ಇದ್ರು. ಹಾಗೆಯೇ ಸ್ಟೂಡೆಂಟ್ಸ್, ಐರನ್ ವೆಪನ್ಸ್ ಆ್ಯಂಡ್ ಇಂಪ್ಲಿಮೆಂಟ್ಸ್ ವರ್ ಹೆಲ್ಪ್ಫುಲ್ ಇನ್ ಅಗ್ರಿಕಲ್ಚರ್ ಆ್ಯಂಡ್ ಹ್ಯಾಂಡಿಕ್ರಾಫ್ಟ್ ಅಂತ ಹೇಳ್ತಾರೆ. ಈ ಒಂದು ಕಬ್ಬಿಣದ ಆಯುಧಗಳು ಮತ್ತು ಸಲಕರಣೆಗಳು ಇದ್ವಲ್ವ, ಇವು ಯಾವುದಕ್ಕೆ ತುಂಬ ಹೆಲ್ಪ್ ಆದವು ಅಂದರೆ ಅಗ್ರಿಕಲ್ಚರ್ ಮತ್ತು ಹ್ಯಾಂಡಿಕ್ರಾಫ್ಟ್ ಅಂತ ಹೇಳ್ತಾರೆ. ಅಗ್ರಿಕಲ್ಚರ್ ಕೃಷಿಗೆ ಮತ್ತು ಕರಕುಶಲ ಉತ್ಪಾದನೆಗೆ ತುಂಬಾ ಹೆಲ್ಪ್ ಆಗ್ತಿತ್ತು. ಯಾವುದು? ಐರನ್ ವೆಪನ್ಸ್ ಅಂತ ಹೇಳ್ತಾರೆ. ಈ ಒಂದು ಕಬ್ಬಿಣದ ಆಯುಧಗಳು, ಸಲಕರಣೆಗಳು ಇವೆಲ್ಲವೂ ಕೂಡ ತುಂಬ ನೆರವಾದವು ಅಂತಲೂ ಕೂಡ ನಾವು ಹೇಳ್ಬೋದು. As the use of iron increased in North India, grain activities, there was ಸರ್ಪ್ಲಸ್ ಏಲ್ಡ್ ಅಂತ ಹೇಳ್ತಾರೆ. ಅಷ್ಟಲ್ಲದೆ ಮತ್ತೆ ನೆಕ್ಸ್ಟ್ ಏನು ಅಂತಂದರೆ ಹೆಚ್ಚುವರಿ ಉತ್ಪಾದನೆ ಆಯಿತು ಅಂತಲೂ ಕೂಡ ನಾವು ಹೇಳ್ಬೋದು. ಮತ್ತು ನೆಕ್ಸ್ಟ್ ಸಮ್ 2600 years ago the classes which controlled the surplus yield emerged as ruling classes. There were the republic states ಅಂತ ಹೇಳ್ತಾರೆ. ಅಂದರೆ ಈ ಒಂದು ಹೆಚ್ಚುವರಿ ಉತ್ಪಾದನೆ ನಿಯಂತ್ರಿಸುವಂಥ ಒಂದು ವರ್ಗನೂ ಕೂಡ ಪ್ರಭುತ್ವವಾಗಿ 2600 ವರ್ಷಗಳ ಹಿಂದೆನೇ ಇಲ್ಲಿ ಉದಯ ಆಯಿತು ಅಂತಲೂ ಕೂಡ ನಾವು ಹೇಳ್ತೀವಿ. ಸಿ ದೇ ವರ್ ದ ರಿಪಬ್ಲಿಕ್ ಸ್ಟೇಟ್ಸ್ ಅಂತ ಹೇಳ್ತಾರೆ. ಹಾಗೆಯೇ ಅಲ್ಲಿರುವಂಥ ಅವುಗಳೇ ಗಣರಾಜ್ಯಗಳು ಅಂತ ಹೇಳ್ತಾರಲ್ವ. ಸೊ ಯಾವ್ಯಾವು ಅವು ಗಣರಾಜ್ಯಗಳು? ಈ ಕಡೆ ಸ್ಟೂಡೆಂಟ್ಸ್, ನಂದ ಮೌರ್ಯ ಎಂಪೈರ್ ಬಿಕೇಮ್ ಪ್ರಾಮಿನೆಂಟ್ ಅಂತ ಕೂಡ ಹೇಳ್ತಾರೆ. ಅಂದರೆ ಈ ಒಂದು ನಂದರ್ ಇರ್ಬೋದು ಮತ್ತು ಮೌರ್ಯ ಡೈನಸ್ಟಿಗಳು ಇವೆಲ್ಲವೂ ಕೂಡ ಪ್ರಬಂಧಮಾನಕ್ಕೆ ಬಂದವು ಅಂತ ನಾವು ಹೇಳ್ಬೋದು. ಇಂಪಾರ್ಟೆಂಟ್ ಸೈಟ್ಸ್ ಇನ್ ಕರ್ನಾಟಕ ದಟ್ ಬಿಲಾಂಗ್ ಟು ಐರನ್ ಏಜ್ ಆರ್ ಅಂತ ಹೇಳ್ತಾರೆ. ಅಂದರೆ ಈ ಒಂದು ಕಬ್ಬಿಣ ಶಿಲಾಯುಗಕ್ಕೆ ಸೇರಿದಂಥ ಒಂದು ಕರ್ನಾಟಕದ ಪ್ರಮುಖ ನೆಲೆಗಳು ಯಾವ್ಯಾವು, ಎಲ್ಲೆಲ್ಲಿ ನಾವು ಈ ಒಂದು ಕಬ್ಬಿಣದ ಶಿಲಾಯುಗಕ್ಕೆ ಸೇರಿದಂಥ ಒಂದು ಸ್ಥಳಗಳನ್ನು ನೋಡ್ಬೋದು ಅಂತ ನಾವು ನೋಡೋದಾದರೆ, ಫಸ್ಟ್ ಒನ್ ಬನಹಳ್ಳಿ ಆ್ಯಂಡ್ ಸೆಕೆಂಡ್ ಒನ್ ಹಿರೇಬೆನಕಲ್ಲು, ಥರ್ಡ್ ಒನ್ ಬ್ರಹ್ಮಗಿರಿ ಆ್ಯಂಡ್ ಫೋರ್ತ್ ಒನ್ ಕೊಪ್ಪ, ನೆಕ್ಸ್ಟ್ ಒನ್ ಹೆಗಡೆಹಳ್ಳಿ, ನೆಕ್ಸ್ಟ್ ಒನ್ ಟಿ ನರಸೀಪುರ, ನೆಕ್ಸ್ಟ್ ಒನ್ ಹೆಮ್ಮಿಗೆ, ನೆಕ್ಸ್ಟ್ ಒನ್ ಅಳ್ಳೂರು, ನೆಕ್ಸ್ಟ್ ಜಡಿಗೇನಹಳ್ಳಿ, ನೆಕ್ಸ್ಟ್ ಒನ್ ಸಾವನದುರ್ಗ, ನೆಕ್ಸ್ಟ್ ಒನ್ ಉತ್ತಿದುರ್ಗ ಆ್ಯಂಡ್ ಲಾಸ್ಟ್ ಒನ್ ಈಸ್ ಪಾಂಡವರ ದಿಣ್ಣೆ ಎಕ್ಸೆಟ್ರಾ. ಸಿ ಸ್ಟೂಡೆಂಟ್, ವೆರಿ ಇಂಪಾರ್ಟೆಂಟ್ ಆಗಿರೋ ಅಂಥ ಒಂದು ಶಿಲಾಯುಗಕ್ಕೆ, ಕಬ್ಬಿಣ ಶಿಲಾಯುಗಕ್ಕೆ ಸೇರಿದಂಥ ಒಂದು ಕರ್ನಾಟಕದ ಸ್ಥಳಗಳು ಅಂತಂದು ಎಲ್ಲಾದರೂ ನಿಮಗೆ ಕ್ವಶನ್ಸ್ ಕೇಳ್ತಾರೆ ಅನ್ನೋದೇನು ಕೇಳಿಬಿಟ್ಟಿದ್ದಾರೆ ಆಲ್ರೆಡಿ. ನಿಮಗೆ ಏನಂತ ಕ್ವಶನ್ಸ್ ಕೇಳ್ತಾರೆ ಅಂತಂದರೆ, ನೇಮ್ ದ ಇಂಪಾರ್ಟೆಂಟ್ ಪ್ಲೇಸಸ್ ಆಫ್ ಗ್ರ್ಯಾಂಡ್ ಸ್ಟೋನ್ ಏಜ್ ಇನ್ ಕರ್ನಾಟಕ ಅಂತ ಕೇಳ್ತಾರೆ. ಈ ಕಡೆ ಲಿಸನ್ ಸ್ಟೂಡೆಂಟ್, ನೇಮ್ ದ ಇಂಪಾರ್ಟೆಂಟ್ ಪ್ಲೇಸಸ್ ಆಫ್ ಗ್ರ್ಯಾಂಡ್ ಸ್ಟೋನ್ ಏಜ್ ಇನ್ ಕರ್ನಾಟಕ ಅಂತ ಕೇಳ್ತಾರೆ. ಈ ಕಡೆ ಕರ್ನಾಟಕದಲ್ಲಿರುವಂಥ ಒಂದು ಬೃಹತ್ ಶಿಲಾಯುಗದ ಒಂದು ನೆಲೆಗಳು ಯಾವ್ಯಾವು ಅಂತಲೂ ಕೂಡ ಇಲ್ಲಿ ಕೇಳ್ತಾರೆ ಅಂತಲೂ ಕೂಡ ನಾವು ಇಲ್ಲಿ ಹೇಳ್ಬೋದು. ಅದರಲ್ಲಿ ಏನು ನೋಡೋದಾದರೆ ಇಲ್ಲಿ ನೋಡಿರಿ, ಬನಹಳ್ಳಿ ಇರ್ಬೋದು, ಮತ್ತು ನೆಕ್ಸ್ಟ್ ಒನ್ ಈ ಒಂದು ಹಿರೇಬೆನಕಲ್ಲು, ಬ್ರಹ್ಮಗಿರಿ, ಕೊಪ್ಪ, ಹೆಗಡೆಹಳ್ಳಿ, ಮತ್ತು ನೆಕ್ಸ್ಟ್ ಒನ್ ಟಿ ನರಸೀಪುರ, ಎಮ್ಮಿಗೆ, ಹಳ್ಳೂರು, ಜಡಿಗೇನಹಳ್ಳಿ, ಸಾವನದುರ್ಗ, ನೆಕ್ಸ್ಟ್ ಒನ್ ಉತ್ತಿದುರ್ಗ ಆ್ಯಂಡ್ ಲಾಸ್ಟ್ ಒನ್ ಈಸ್ ಪಾಂಡವರ ದಿಣ್ಣೆ ಅಂತಲೂ ಕೂಡ ನಾವು ಹೇಳ್ತೀವಿ. ಲಿಸನ್ ಸ್ಟೂಡೆಂಟ್ಸ್, once again repeat in this
lesson very important points. See students, three major periods. First one is prehistoric period, second one is protohistoric period, and third one is historic ಪೀರಿಯಡ್ಸ್ ಅಂತ ಕೂಡ ನಾವು ಹೇಳ್ಬೋದು. ಹಾಗೆಯೇ ಈ ಒಂದು ಫಸ್ಟ್ ನಾವು ನೋಡ್ಕೊಂಡು ಹೋಗೋದಾದರೆ ಪ್ರೀ ಹಿಸ್ಟೋರಿಕ್ ಪೀರಿಯಡ್ಸ್ ಅಂತ ಹೇಳ್ತೀರಿ. ಪ್ರೀ ಹಿಸ್ಟೋರಿಕ್ ಪೀರಿಯಡ್ಸ್ ಅಂದರೆ ಏನು ಅಂತಂದರೆ ದ ಪೀರಿಯಡ್ ಇನ್ ವಿಚ್ ನೋ ರೆಕಾರ್ಡ್ ಆಫ್ ರೈಟಿಂಗ್ಸ್ ಈಸ್ ಫೌಂಡ್ ಈಸ್ ಆಫ್ಟನ್ ಕನ್ಸಿಡರ್ಡ್ ಆ್ಯಸ್ ದ ಪ್ರೀ ಹಿಸ್ಟೋರಿಕ್ ಪೀರಿಯಡ್ ಅಂತ ಹೇಳ್ತಾರೆ. ಅಕ್ಷರಗಳ ಒಂದು ಪರಿಚಯನೇ ಇರೋದಿಲ್ಲ, ಅದನ್ನು ನಾವು ಪ್ರೀ ಹಿಸ್ಟೋರಿಕ್ ಪೀರಿಯಡ್ಸ್ ಅಂತಲೂ ಕೂಡ ಇದನ್ನು ಕರಿತಾ ಹೋಗ್ತೀವಿ. ಆ್ಯಂಡ್ ಸೆಕೆಂಡ್ ಒನ್ ಯಾವುದು ಅಂದರೆ ಪ್ರೋಟೋ ಹಿಸ್ಟೋರಿಕ್ ಪೀರಿಯಡ್ಸ್ ಅಂತ ಹೇಳ್ತೀವಿ. ಈ ಪ್ರೋಟೋ ಹಿಸ್ಟೋರಿಕ್ ಪೀರಿಯಡ್ಸ್ ಅಂತಂದರೆ ಈ ಕಡೆ ಲಿಸನ್ ಸ್ಟೂಡೆಂಟ್ಸ್, ದ ಪೀರಿಯಡ್ ದಟ್ ಆ್ಯಸ್ ಎ ರೆಕಾರ್ಡ್ ಆಫ್ ರೈಟಿಂಗ್ಸ್ ಬಟ್ ಇಟ್ ಈಸ್ ನಾಟ್ ಅಂಡರ್ಸ್ಟುಡ್ ಬೈ ಸಕ್ಸೀಡಿಂಗ್ ಏಜಸ್ ಅಂತ ಹೇಳ್ತಾರೆ. ಅಂದರೆ ಈ ಯಾವುದೋ ಒಂದು ಕಾಲದಲ್ಲಿ ಅಕ್ಷರಗಳ ತಿಳುವಳಿಕೆ ಇರುತ್ತೆ, ಆದರೆ ಅದು ಓದೋದಕ್ಕೆ ಸಾಧ್ಯ ಆಗೋದಿಲ್ಲ. ಆ ಒಂದು ಕಾಲಘಟ್ಟವನ್ನು ಇಲ್ಲಿ ಏನಂತ ಕರೀತಾರೆ ಅಂದರೆ ಪ್ರೋಟೋ ಹಿಸ್ಟೋರಿಕ್ ಪೀರಿಯಡ್ ಅಂತಲೂ ಕೂಡ ಇದನ್ನು ಕರೀತಾರೆ. ಸೊ ಆ್ಯಂಡ್ ನೆಕ್ಸ್ಟ್ ಥರ್ಡ್ ಒನ್ ಯಾವುದು ಅಂದರೆ ಹಿಸ್ಟೋರಿಕ್ ಪೀರಿಯಡ್ ಅಂತ ಹೇಳ್ತಾರೆ. ಹಿಸ್ಟೋರಿಕ್ ಪೀರಿಯಡ್ ಅಂದರೆ ದ ಪೀರಿಯಡ್ ದಟ್ ಆ್ಯಸ್ ಎ ಡಿಸ್ಟೆಂಟ್ ರೆಕಾರ್ಡ್ ಆಫ್ ರೈಟಿಂಗ್ಸ್ ಆ್ಯಂಡ್ ಕ್ಯಾನ್ ಬಿ ರೀಡ್ ದ ಅಂಡರ್ಸ್ಟುಡ್ ಬೈ ಸಕ್ಸೀಡಿಂಗ್ ಏಜಸ್ ಈಸ್ ನೌನ್ ಹ್ಯಾಸ್ ದ ಹಿಸ್ಟೋರಿಕ್ ಪೀರಿಯಡ್ಸ್ ಅಂತಲೂ ಕೂಡ ನಾವು ಹೇಳ್ತೀವಿ. ಹಾಗೆಯೇ ನೆಕ್ಸ್ಟ್ ಒನ್ ಟಾಪಿಕಲ್ಲಿ ನಾವು ನೋಡೋದಾದರೆ ದ ಆರ್ಗಿನ್ ಆಫ್ ಹ್ಯೂಮನ್ ಬೀಯಿಂಗ್ಸ್ ಅಂತ ನಾವು ಹೇಳ್ತೀವಿ. ದ ಸೈಂಟಿಸ್ಟ್ ಸೇ ದಟ್ ದ ಅರ್ತ್ ವಾಸ್ ಬಾರ್ನ್ 4,600 ಮಿಲಿಯನ್ ಇಯರ್ಸ್ ಎಗೋ ಅಂತ ಹೇಳ್ತಾರೆ. ಅಂದರೆ ಈ ಒಂದು ಸೈಂಟಿಸ್ಟ್ ಏನಂತ ಹೇಳಿದ್ದಾರೆ ಅಂತಂದರೆ ಭೂಮಿ 4,600 ವರ್ಷಗಳ ಹಿಂದೆಯೇ ಇದು ಉಗಮ ಆಯಿತು ಅಂತಲೂ ಕೂಡ ಕೆಲವಾರು ವಿಜ್ಞಾನಿಗಳು ಕೂಡ ಹೇಳಿದ್ದಾರೆ ಅಂತಲೂ ಕೂಡ ನಾವು ಹೇಳ್ಬೋದು. ಹಾಗೆಯೇ ಮತ್ತೆ ನಾವು ನೋಡೋದಾದರೆ ಇಲ್ಲಿ ತ್ರೀ ಡಿಫ್ರೆಂಟ್ ಸ್ಟೇಜಸ್ ಇನ್ ಪ್ರೀ ಹಿಸ್ಟೋರಿಕ್ ಪೀರಿಯಡ್ ಅಂತ ನಾವು ಹೇಳ್ತೀವಿ. ಪಾಲಿಯೋಲಿಥಿಕ್, ಮೆಸೋಲಿಥಿಕ್ ಆ್ಯಂಡ್ ನೆಕ್ಸ್ಟ್ ಒನ್ ನಿಯೋಲಿಥಿಕ್ ಅಂತಲೂ ಕೂಡ ನಾವು ಇದನ್ನು ಹೇಳ್ತೀವಿ. ಹಾಗೆಯೇ ಈ ಒಂದು ಫಸ್ಟ್ ಒನ್ ಯಾವುದು ಅಂತಂದರೆ ಈ ಒಂದು ಫಸ್ಟ್ ಒನ್ ಪಾಲಿಯೋಲಿಥಿಕ್, ಮೆಸೋಲಿಥಿಕ್ ಆ್ಯಂಡ್ ನೆಕ್ಸ್ಟ್ ಒನ್ ನಿಯೋಲಿಥಿಕ್ ಅಂತಲೂ ಕೂಡ ನಾವು ಹೇಳ್ತೀವಿ. ಹಳೆ ಶಿಲಾಯುಗ, ಮಧ್ಯ ಶಿಲಾಯುಗ ಆ್ಯಂಡ್ ನೆಕ್ಸ್ಟ್ ಒನ್ ನವಶಿಲಾಯುಗ ಅಂತಲೂ ಕೂಡ ನಾವು ಇದನ್ನು ಹೇಳ್ತೀವಿ. ಹಾಗೆಯೇ ಈ ಒಂದು ಮೆಸೋಲಿಥಿಕ್ ಏಜಸ್ನ ಇಲ್ಲಿ ಏನಂತ ಕರೀತಾರೆ ಅಂತಂದರೆ ಮೈಕ್ರೋಲಿಥಿಕ್ ಏಜಸ್ ಅಂತ ಕರೀತಾರೆ, ಅಂದರೆ ಸೂಕ್ಷ್ಮ ಶಿಲಾಯುಗ ಅಂತಲೂ ಕೂಡ ಕರೀತಾರೆ. ಯಾಕೆ ಕರೀತಾರೆ? ಡ್ಯೂರಿಂಗ್ ದಿಸ್ ಪೀರಿಯಡ್ ಹ್ಯೂಮನ್ ಬೀಯಿಂಗ್ಸ್ ಸ್ಟಾರ್ಟೆಡ್ ಯೂಸಿಂಗ್ ಸ್ಮಾಲ್ ಟೂಲ್ಸ್ ದಟ್ ವರ್ ಮೋರ್ ದ್ಯಾನ್ ಎಫಿಷಿಯೆಂಟ್ ದ್ಯಾನ್ ದ ಬಿಗರ್ ಒನ್ ಅಂತ. ಹಾಗೆಯೇ ಇಲ್ಲೇನು ಮಾಡ್ತಾರೆ ಅಂದರೆ ದೊಡ್ಡ ದೊಡ್ಡ ಶಿಲಾ ಉಪಕರಣಗಳ ಬದಲಿಗೆ ಕೌಶಲ್ಯಭರಿತವಾದಂಥ ಒಂದು ಉಪಕರಣಗಳನ್ನು ಕಿರು ಶಿಲಾಯುಧಗಳನ್ನು ಅವರು ಬಳಸಿದರು. ಸೊ ಹಾಗಾಗಿ ಈ ಒಂದು ಏಜಸ್ನ ಈ ಒಂದು ಪೀರಿಯಡ್ನ ಏನಂತ ಕರಿತಾ ಇದ್ರು ಅಂದರೆ ಮೈಕ್ರೋಲಿಥಿಕ್ ಏಜಸ್ ಅಂತಲೂ ಕೂಡ ಇದನ್ನು ಕರಿತಾ ಇದ್ರು ಅಂತಲೂ ಕೂಡ ನಾವು ಹೇಳ್ಬೋದು. ಹಾಗೆಯೇ ಮತ್ತೆ ನೆಕ್ಸ್ಟ್ ಸ್ಟೂಡೆಂಟ್ಸ್ ನೆಕ್ಸ್ಟ್ ಒನ್ ಟಾಪಿಕ್ ನೋಡೋದಾದರೆ ಮೆಟಲ್ ಏಜ್ ಅಂತ ನಾವು ಹೇಳ್ತೀವಿ. ಮೆಟಲ್ ಏಜ್ ಅಂತ ನಾವು ಹೇಳೋದಾದರೆ ನಾವಿಲ್ಲಿ ದ ಫಸ್ಟ್ ಮೆಟಲ್ ದಟ್ ಹ್ಯೂಮನ್ ಬೀಯಿಂಗ್ಸ್ ಯೂಸ್ಡ್ ವಾಸ್ ಕಾಪರ್ ಅಂತಲೂ ಕೂಡ ನಾವು ಹೇಳ್ತೇವೆ. ಅಂದರೆ ಮೊದಲು ಮಾನವರು ಬಳಸಿದಂಥ ಒಂದು ಲೋಹ ಯಾವುದು ಅಂತಂದರೆ ಈ ಒಂದು ಮೆಟಲ್ ಅಂತಲೂ ಕೂಡ ನಾವು ಹೇಳ್ತೀವಿ. ಹಾಗೆಯೇ ಬ್ರಾಂಜ್ ಈಸ್ ಆ್ಯನ್ ಅಲೆ ಆ್ಯಂಡ್ ಇಟ್ ಈಸ್ ದ ಹಾರ್ಡರ್ ದ್ಯಾನ್ ಕಾಪರ್ಗಿಂತ ಈ ಒಂದು ಕಂಚು ತಾಮ್ರಕ್ಕಿಂತ ತುಂಬ ಗಡ್ಸಾಗಿರುವಂಥ ಒಂದು ಮಿಶ್ರಲೋಹ ಅಂತಲೂ ಕೂಡ ಇದನ್ನು ನಾವು ಹೇಳ್ತೀವಿ. ಸಿ ಸ್ಟೂಡೆಂಟ್ಸ್, ಆ್ಯಂಡ್ ನೆಕ್ಸ್ಟ್ ಒನ್ ವೆರಿ ಇಂಪಾರ್ಟೆಂಟ್ ಅಂತಂದರೆ ಕಾಪರ್ ಆ್ಯಂಡ್ ಬ್ರಾಂಜ್ ಸ್ಟೋನ್ ಏಜ್ ಅಂತ ಕರೀತಾರೆ. ಹಾಗೆಯೇ ಯಾಕೆ ಅದನ್ನು ಕಾಪರ್ ಆ್ಯಂಡ್ ಬ್ರಾಂಜ್ ಸ್ಟೋನ್ ಏಜ್ ಅಂತ ಕರೀತಾರೆ ಅಂತಂದರೆ ಲಿಸನ್ ಸ್ಟೂಡೆಂಟ್ಸ್, ಆ್ಯಸ್ ದ ಕ್ವಾಂಟಿಟಿ ಆಫ್ ಕಾಪರ್ ಆ್ಯಂಡ್ ಬ್ರಾಂಜ್ tools was very low, stone weapons were continued to be used along with them. ಹಾಗೆಯೇ ಇಲ್ಲಿ ತಾಮ್ರ ಮತ್ತು ಕಂಚಿನ ಆಯುಧಗಳ ಒಂದು ಪ್ರಮಾಣವೂ ಕೂಡ ಅತ್ಯಲ್ಪವಾಗಿರೋದ್ರಿಂದ ಅವುಗಳ ಜೊತೆಯಲ್ಲೇ ಈ ಒಂದು ಶಿಲಾಯುಧಗಳನ್ನು ಕೂಡ ಅವರು ಬಳಸೋದಕ್ಕೆ ಮುಂದುವರೆದ್ವು. ಆದ್ದರಿಂದ ಏನು ಮಾಡಿದ್ರು ಅಂದರೆ ಈ ಒಂದು ಪೀರಿಯಡ್ನ ಅವರು ಏನಂತ ಕನ್ಸಿಡರ್ ಮಾಡ್ತಾರೆ ಅಂತಂದರೆ ಈ ಪೀರಿಯಡ್ ಈಸ್ ಕಾಲ್ಡ್ ಹ್ಯಾಸ್ ಕಾಪರ್ ಆ್ಯಂಡ್ ಬ್ರಾಂಜ್ ಸ್ಟೋನ್ ಏಜ್. ತಾಮ್ರ ಮತ್ತು ಕಂಚಿನ ಶಿಲಾಯುಗ ಅಂತಲೂ ಕೂಡ ಇದನ್ನು ಕರಿತಾ ಹೋದರು. ಹಾಗೆಯೇ ಮತ್ತು ನಾವು ನೆಕ್ಸ್ಟ್ ನೋಡೋದಾದರೆ ಇಲ್ಲಿ ಈ ಒಂದು ಎವಿಡೆನ್ಸಸ್ ಆಫ್ ಕಾಪರ್ ಆ್ಯಂಡ್ ಬ್ರಾಂಜ್ ಸ್ಟೋನ್ ಏಜಸ್ ಹ್ಯಾವ್ ಬೀನ್ ಫೌಂಡ್ ಇನ್ ಅಳ್ಳೂರು, ನೆಕ್ಸ್ಟ್ ಒನ್ ಬನಹಳ್ಳಿ, ನೆಕ್ಸ್ಟ್ ಒನ್ ಬ್ರಹ್ಮಗಿರಿ ಅಂತಲೂ ಕೂಡ ನಾವು ಹೇಳ್ತೀವಿ. ಹಾಗೆಯೇ ನೆಕ್ಸ್ಟ್ ಒನ್ ಸಿ ಸ್ಟೂಡೆಂಟ್ಸ್ ಐರನ್ ಆ್ಯಂಡ್ ಸ್ಟೋನ್ ಏಜ್ ಅಂತಲೂ ಕೂಡ ನಾವು ಹೇಳ್ತೀವಿ. ಹಾಗೆಯೇ ಐರನ್ ಈಸ್ ಎ ಆಡ್ ಮೆಟಲ್ ಅಂತಲೂ ಕೂಡ ಹೇಳ್ತಾರೆ. ಐರನ್ ಅನ್ನೋದು ಕೂಡ ಒಂದು ಗಡಸಾದಂಥ ಒಂದು ಮೆಟಲ್ ಲೋಹ ಅಂತಲೂ ಕೂಡ ನಾವು ಇದನ್ನು ಹೇಳ್ತೀವಿ. ಹಾಗೆಯೇ ಅಷ್ಟಲ್ಲದೆ ಇನ್ ದ ಸೌತ್ ಇಂಡಿಯಾ ಇಟ್ ವಾಸ್ ಯೂಸ್ಲಿ ಹ್ಯಾಸ್ ಅರ್ಲಿ ಹ್ಯಾಸ್ ಸಮ್ 3,500 ಇಯರ್ಸ್ ಎಗೋ. ಹಾಗೆಯೇ ಇದನ್ನು 3,500 ವರ್ಷಗಳ ಹಿಂದೆಯೇ ಇದನ್ನು ದಕ್ಷಿಣ ಭಾರತದಲ್ಲಿ ಬಳಸಿದ್ರು ಅಂತಲೂ ಕೂಡ ನಾವು ಹೇಳ್ಬೋದು. ಹಾಗಾಗಿ ಇದನ್ನು ಈ ಒಂದು ಪೀರಿಯಡ್ನ ಏನಂತ ಕರೀತಾರೆ ಅಂತಂದರೆ ಒಂದು ಗ್ರ್ಯಾಂಡ್ ಸ್ಟೋನ್ ಕಲ್ಚರ್ ಅಂತಲೂ ಕೂಡ ಕರೀತಾರೆ. ಬೃಹತ್
ಸಂಸ್ಕೃತಿ ಅಂತಲೂ ಕೂಡ ಇದನ್ನು ಕರಿತಾ ಹೋದರು. ಅಷ್ಟಲ್ಲದೆ ಮತ್ತು ನೆಕ್ಸ್ಟ್ ಏನು ಅಂತಂದರೆ ಈ ಕಡೆ ಲಿಸನ್ ಸ್ಟೂಡೆಂಟ್ಸ್, ಇಂಪಾರ್ಟೆಂಟ್ ಸೈಟ್ಸ್ ಇನ್ ಕರ್ನಾಟಕ ದಟ್ ಬಿಲಾಂಗ್ ಟು ಐರನ್ ಏಜ್ ಆರ್ ಅಂತ ಹೇಳ್ತಾರೆ. ಅಂದರೆ ಇಲ್ಲಿ ಪ್ರಮುಖ ಕಬ್ಬಿಣ ಶಿಲಾಯುಗಕ್ಕೆ ಸೇರಿದಂಥ ಕರ್ನಾಟಕದ ಪ್ರಮುಖವಾದಂಥ ಒಂದು ನೆಲೆಗಳು ಯಾವುದು ಅಂತಂದರೆ ಫಸ್ಟು ಬನಹಳ್ಳಿ ಇರ್ಬೋದು, ನೆಕ್ಸ್ಟ್ ಒನ್ ಹಿರೇಬೆನಕಲ್ಲು, ಬ್ರಹ್ಮಗಿರಿ, ಕೊಪ್ಪ, ಹೆಗಡೆಹಳ್ಳಿ, ಟಿ ನರಸೀಪುರ, ಹೆಮ್ಮಿಗೆ, ಅಳ್ಳೂರು, ಜಡಿಗೇನಹಳ್ಳಿ, ಸಾವನದುರ್ಗ, ನೆಕ್ಸ್ಟ್ ಒನ್ ಉತ್ತಿದುರ್ಗ, ಪಾಂಡವರ ದಿಣ್ಣೆ ಅಂತಲೂ ಕೂಡ ನಾವು ಹೇಳ್ಬೋದು. ಸಿ ಸ್ಟೂಡೆಂಟ್ಸ್, ಇನ್ ದಿಸ್ ಕ್ಲಾಸ್, okay students, understand this class. If you have any doubt regarding this topic, please ask the question. Okay dear students, now take the homework. First one question, which was the first metal used by human beings ಅಂತ ಹೇಳ್ತಾರೆ. ಹ್ಯೂಮನ್ ಬೀಯಿಂಗ್ಸ್ ಅಂದರೆ ಈ ಒಂದು ಯಾವ ಮಾನವರು ಬಳಸಿದಂಥ ಒಂದು ಮೊದಲ ಲೋಹ ಯಾವುದು ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ಸೆಕೆಂಡ್ ಒನ್ ಕ್ವಶನ್, ವಾಟ್ ಡು ಕಾಮನ್ ಪೀಪಲ್ ಕಾಲ್ ದ ಟ್ಯಾಂಬೂಸ್ ಆಫ್ ಗ್ರ್ಯಾಂಡ್ ಸ್ಟೋನ್ ಏಜ್ ಆ್ಯಸ್ ಅಂತ ಹೇಳ್ತಾರೆ. ಬೃಹತ್ ಶಿಲಾಯುಗದ ಸಮಾಧಿಗಳನ್ನು ಜನಸಾಮಾನ್ಯರು ಏನಂತ ಕರಿತಾ ಇದ್ರು ನಾನು ಆಲ್ರೆಡಿ ನಿಮಗೆ 2 times ನಾನು ರಿಪೀಟ್ ಮಾಡಿದ್ದೇನೆ. ಓಕೆನಾ ಸ್ಟೂಡೆಂಟ್ಸ್? ಓಕೆ, ನೆಕ್ಸ್ಟ್ ಒನ್ ಥರ್ಡ್ ಒನ್ ಕ್ವಶನ್, ನೇಮ್ ದ ಇಂಪಾರ್ಟೆಂಟ್ ಪ್ಲೇಸಸ್ ಆಫ್ ಗ್ರ್ಯಾಂಡ್ ಸ್ಟೋನ್ ಏಜ್ ಇನ್ ಕರ್ನಾಟಕ. ಹಾಗೆಯೇ ಕರ್ನಾಟಕದಲ್ಲಿರುವಂಥ ಒಂದು ಬೃಹತ್ ಶಿಲಾಯುಗದ ನೆಲೆಗಳು ಯಾವ್ಯಾವು ಅಂತಲೂ ಕೂಡ ಹೇಳಿದ್ದಾರೆ. ವೆರಿ ಇಂಪಾರ್ಟೆಂಟ್ 3 questions. ಓಕೆ, ಥ್ಯಾಂಕ್ ಯು ಚಿಲ್ಡ್ರನ್ಸ್.